ಕೃಷ್ಣಪುರ ಎನ್ನುವ ಗ್ರಾಮದಲ್ಲಿ ಅಮೃತನ ಮದುವೆ ತುಂಬಾ ಗ್ರ್ಯಾಂಡ್ ಆಗಿ ನಡೆಯಿತು. ಅಮೃತ ಅವಳ ಅತ್ತೆಯಾದ ಅಂಜಲಿ ಮನೆಗೆ ಸೊಸೆಯಾಗಿ ಮನೆಯೊಳಗೆ ಬಂದ್ಲು. ತನ್ನ ಅತ್ತೆಯ ಮನೆಯನ್ನು ನೋಡಿ ತುಂಬಾ ಚೆನ್ನಾಗಿದೆ ಅಂತ ಸಂತೋಷಪಟ್ಲು. ಹೀಗೆ ಆ ದಿನ ಕಳೆಯಿತು. ಬೆಳಿಗ್ಗೆ ಬೇಗನೆ ಎದ್ದು ಅಂಗಳ ಎಲ್ಲ ಶುದ್ಧ ಮಾಡಿ ರಂಗೋಲಿಯನ್ನು ಹಾಕಿದ್ಲು. ಆನಂತರ ಅಡಿಗೆ ಮಾಡೋಣ ಅಂತ ಫ್ರಿಡ್ಜ್ ಅನ್ನು ಓಪನ್ ಮಾಡಿದ್ಲು. ಆ ಫ್ರಿಡ್ಜ್ ಇದ್ದಕ್ಕಿದ್ದಂಗೆ ಅವಳ ಕೈಯಲ್ಲೇ ಜಾರ್ಕೊಂಡ್ ಬಂತು. ಅದನ್ನು ನೋಡಿ ಅಮೃತ ತುಂಬಾನೇ ಭಯಪಟ್ಲು. ಅಯ್ಯೋ, ಇದೇನಿದು? ಫ್ರಿಡ್ಜು ಓಪನ್ ಮಾಡಿದ ತಕ್ಷಣ ಕೈಯಲ್ಲೇ ಕಿತ್ಕೊಂಡ್ ಡೋರ್ ಬರ್ತಾ ಇದೆ. ಅಯ್ಯೋ, ಅತ್ತೆ ಬಂದ್ರೆ ಏನ್ ಹೇಳ್ತಾರೋ ಏನೋ. ಇದು ಇವಾಗ ಆಗಿದ್ದ ಅಥವಾ ನಾನು ಬರ್ಲಿಕ್ಕೆ ಮುಂಚೆನೆ ಹೀಗೇನೆ ಇತ್ತಾ? ಅತ್ತೆ ಎದ್ದು ಬರ್ಲಿಕ್ಕೆ ಮುಂಚೆ ಹೇಗಾದ್ರೂ ಇದನ್ನ ಸರಿ ಮಾಡ್ಬೇಕು. ಇಲ್ಲದಿದ್ರೆ ಸೊಸೆಯಾಗಿ ಬಂದ ಮೊದಲನೇ ದಿನನೇ ಅತ್ತೆ ಕೈಯಿಂದ ಬೈಗಳು ತಿನ್ಬೇಕಾಗುತ್ತೆ. ಹಾಗೆ ಅಂತ ಆಲೋಚನೆ ಮಾಡ್ತಾ ಇದ್ದಂಗೆ ಅತ್ತೆ ಎದ್ದು ಅಡಿಗೆ ಮನೆಯೊಳಗೆ ಬಂದ್ರು. ಅತ್ತೆಯನ್ನು ನೋಡಿ ಅಮೃತ ಭಯಪಟ್ಲು. ಅಮ್ಮ ಅಮೃತ, ನೀನೇನು ಭಯಪಡ್ಬೇಡ. ಆ ಡೋರು ಮೊದ್ಲೇ ಕಿತ್ತೋಗಿತ್ತು. ನೀನೇನು ಗಾಬರಿ ಪಡ್ಬೇಡಮ್ಮ. ಅದ್ನ ನಾನ್ ನೋಡ್ಕೋತೀನಿ. ನೀನೋಗಿ ಅಡಿಗೆ ಮಾಡಮ್ಮ. ಹಾಗೆ ಅಂಜಲಿ ಹೇಳಿದ ತಕ್ಷಣ ಅಮೃತ ಸರಿ ಅತ್ತೆ ಹಾಗೆ ಅಂತ ಹೇಳಿ ಅಡುಗೆ ಮಾಡ್ಲಿಕ್ಕೆ ಅಂತ ಕುಕ್ಕರ್ನ ಮುಟ್ಟಿದ್ಲು. ಹ್ಯಾಂಡಲ್ ಕೈಯಲ್ಲೇ ಇತ್ತು. ಕುಕ್ಕರ್ ಕೆಳಗೆ ಬಿತ್ತು. ಆ ಶಬ್ದಕ್ಕೆ ಅತ್ತೆ ಅಲ್ಲಿಗೆ ಓಡೋಡಿ ಬಂದ್ರು. ಅತ್ತೆಯನ್ನು ನೋಡಿ ಅಮೃತ ಏನಪ್ಪಾ ಇದು ಹೀಗೆ ನಡೀತಾ ಇದೆ ಅಂತ ಭಯಪಟ್ಲು. ಅಮೃತ, ನೀನೇನು ಚಿಂತೆ ಮಾಡ್ಬೇಡ. ಈ ಮನೆಯಲ್ಲಿ ಪ್ರತಿಯೊಂದು ವಸ್ತುಗಳು ಹೀಗೇನೆ, ನೋಡ್ಲಿಕ್ಕೆ ಮಾತ್ರ ಚೆನ್ನಾಗಿರುತ್ತೆ. ನಾವು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ. ಈ ಮನೆಯಲ್ಲಿ ತುಂಬಾ ವಸ್ತುಗಳು ಹೀಗೇನೆ ಇರುತ್ತೆ. ಸರಿ ಮಾಡೋಣ ಅಂದ್ರೆ ಕೈಯಲ್ಲಿ ಹಣ ಕೂಡ ಇಲ್ಲ. ಈ ಮನೆಯಲ್ಲಿ ಹೆಸರಿಗೆ ಮಾತ್ರನೇ ವಸ್ತುಗಳು. ಹೌದಾ ಅತ್ತೆ? ಈ ಮನೆಯಲ್ಲಿ ಯಾವ ವಸ್ತುಗಳು ಯಾವ ಪರಿಸ್ಥಿತಿಯಲ್ಲಿ ಇದೆ ಅಂತ ನೀವು ಮೊದ್ಲೇ ಹೇಳ್ಬಿಟ್ರೆ ನಾನು ಎಲ್ಲದಕ್ಕೂ ಅಡ್ಜಸ್ಟ್ಮೆಂಟ್ ಆಗಿ ಸಮಾಧಾನವಾಗಿರ್ತೀನಿ. ಇಲ್ಲದಿದ್ರೆ ಏನ್ ಆಗ್ತಾ ಇದೆ ಅಂತ ಗೊತ್ತಿಲ್ಲದೆ ಎದೆನೋವು ಬರ್ತಿದೆ. ಸೊಸೆ ಹಾಗೆ ಹೇಳಿದ ತಕ್ಷಣ ಅಂಜಲಿ ಜೋರಾಗಿ ನಗುತ್ತಾ, ಸರಿ ಅಮ್ಮ, ನಿನಗೆ ಈ ಮನೆಯಲ್ಲಿ ಯಾವ್ಯಾವ ವಸ್ತು ಎಲ್ಲೆಲ್ಲಿದೆ ಅಂತ ತೋರ್ಸ್ಕೊಡ್ತೀನಿ ಬಾ. ಹಾಗೆ ಅಂತ ನಗುತ್ತಾ ಸೊಸೆನ ಕರ್ಕೊಂಡೋದ್ರು. ಈ ವಸ್ತುಗಳನ್ನೆಲ್ಲ ನೋಡಿ ನೀನು ಶಾಕ್ ಆಗ್ಬೇಡ. ನೀನ್ ಸ್ವಲ್ಪ ಹುಷಾರಾಗಿರು. ಸರಿ ಅತ್ತೆ, ಅದಕ್ಕೇನೆ ನಾನು ಮೊದ್ಲು ಈ ವಸ್ತುಗಳೆಲ್ಲ ಎಲ್ಲೆಲ್ಲಿ ಹೇಗಿದೆ ಅಂತ ನೋಡ್ಕೋತೀನಿ. ಆನಂತರ ಅಂಜಲಿ ಅಮೃತನ ಕರ್ಕೊಂಡೋಗಿ ಮನೆಯೊಳಗೆಲ್ಲ ತೋರ್ಸಿದ್ರು. ಮೊದ್ಲು ಅಮೃತನ ಗಾಡ್ರೇಜ್ ಹತ್ರ ಕರ್ಕೊಂಡೋಗಿ, ನೋಡಮ್ಮ ಅಮೃತ, ಮೊದ್ಲು ಈ ಗಾಡ್ರೇಜಿನ 2 ಡೋರ್ ಓಪನ್ ಮಾಡಬಾರ್ದು. ಮೊದ್ಲು ಎಡಗಡೆದು ಓಪನ್ ಮಾಡ್ಬೇಕು, ಆನಂತರ ಬಲಗಡೆ ಓಪನ್ ಮಾಡ್ಬೇಕು. ಇಲ್ದಿದ್ರೆ ಕಾಲ್ ಮೇಲೆ ಬಿದ್ಬಿಡುತ್ತೆ. ಅದ್ರಿಂದ ಇದನ್ನ ಓಪನ್ ಮಾಡುವಾಗ ಹುಷಾರಾಗಿ ಓಪನ್ ಮಾಡ್ಬೇಕು. ಇಲ್ದಿದ್ರೆ ಕಾಲ್ ಮೇಲೇನೆ ಬಿದ್ಬಿಡುತ್ತೆ. ಹಾಗೆ ಹೇಳಿ ನಿಧಾನವಾಗಿ ಗಾಡ್ರೇಜ್ ಅನ್ನು ಓಪನ್ ಮಾಡಿ ತೋರಿಸಿದ್ರು. ಅದನ್ನು ನೋಡಿ ಅಮೃತ ಶಾಕ್ ಆದ್ಲು. ಆನಂತರ ಅಮೃತನ ಸೋಫಾ ಸೆಟ್ ಇರುವ ಹಾಲಿಗೆ ಕರ್ಕೊಂಬಂದ್ರು. ಅತ್ತೆ, ಈ ಸೋಫಾ ಮೇಲೆ ಬಂದ ತಕ್ಷಣ ಕೂತ್ಕೋಬಾರ್ದು. ಹಾಗೆ ಕೂತ್ರೆ ನಾವು ಕೆಳಗೆ ಬಿದ್ದೋಗ್ತೀವಿ. ಹಾಗೆ ತಾನೇ? ಓಹೋ, ಪರವಾಗಿಲ್ಲಲ್ಲ. ನನ್ ಸೊಸೆ ತುಂಬಾನೇ ಬುದ್ಧಿವಂತಿಕೆ ಇರುವವಳೆ. ಹೌದಮ್ಮ, ಈ ಸೋಫಾ ಮೇಲೆ ಕೂತ್ಕೊಳ್ಳುವಾಗ ತುಂಬಾ ನಿಧಾನವಾಗಿ ಕೂತ್ಕೋಬೇಕು. ಇಲ್ಲದಿದ್ರೆ ಸೋಫಾ ಕೂಡ ಕೆಳಗೆ ಒಡೆದೋಗಿ ಬಿದ್ದೋಗುತ್ತೆ. ನಾವು ಬಿದ್ದೋಗ್ಬೇಕು. ಅತ್ತೆ, ನನಗೆ ಈ ಮನೆ ಪರಿಸ್ಥಿತಿ ಚೆನ್ನಾಗಿ ಅರ್ಥ ಆಯ್ತು. ಈ ಮನೆಯಲ್ಲಿ ವಸ್ತುಗಳು ಹೆಸರಿಗೆ ಮಾತ್ರ ಇರೋದು, ಆದ್ರೆ ಯಾವ ವಸ್ತುಗಳು ಕೂಡ ಸರಿಯಾಗಿಲ್ಲ. ಹೌದು ತಾನೇ? ವಸ್ತುಗಳು ಇರುತ್ತೆ, ಆದ್ರೆ ಯಾವ ವಸ್ತು ಕೆಲಸ ಮಾಡಲ್ಲ. ಮನೆಯಲ್ಲಿ ಫ್ಯಾನ್ ಇದೆ, ಆದ್ರೆ ಈ ಫ್ಯಾನ್ ಕೂಡ ಕೆಲಸ ಮಾಡಲ್ಲ. ಸ್ವಿಚ್ ಹಾಕಿದ್ರೆ ಸ್ವಲ್ಪ ಹೊತ್ತಲ್ಲಿ ಕೆಳಗೆ ಬಿದ್ದೋಗುತ್ತೆ. ಹೌದು ತಾನೇ? ಹೌದು. ಇದು ನಿನ್ಗೆ ಹೇಗಮ್ಮ ಗೊತ್ತಾಯ್ತು? ಅತ್ತೆ, ನಾನು ಈ ಮನೆಗೆ ಬಂದ ಮೊದಲನೇ ದಿನನೇ ನಿಮ್ ಮಗ ನನ್ ಜೊತೆ ಈ ಫ್ಯಾನ್ ಬಗ್ಗೆ ಎಲ್ಲಾನು ಹೇಳಿದ್ದಾರೆ. ನಾನು ಈ ಮನೆನ ನೋಡಿ ಏನೋ ಅಂತ ತಿಳ್ಕೊಂಡೆ. ಇವಾಗ ಅರ್ಥ ಆಯ್ತು. ನಾನು ಈ ಮನೆಯಲ್ಲಿರುವ ವಸ್ತುಗಳನ್ನ ಸರಿಯಾಗಿ ನೋಡ್ಕೊಳ್ತೀನತ್ತೆ. ಈ ಮನೆಯಲ್ಲಿ ಹೆಸರಿಗೆ ಮಾತ್ರ ವಸ್ತುಗಳು, ಆದ್ರೆ ಯಾವುದೂ ಉಪಯೋಗಕ್ಕೆ ಬರಲ್ಲ. ಮಾತು ಕೇಳಿ ಅಂಜಲಿ ಕೂಡ ನಗುತ್ತಾ ಅಲ್ಲಿಂದ ಒಳಗೆ ಹೋದ್ಲು. ಅಮೃತ ಅಡಿಗೆ ಮನೆಗೆ ಬಂದು ತುಂಬಾ ಹುಷಾರಾಗಿ ಜೋಪಾನವಾಗಿ ಅಡಿಗೆ ಮಾಡ್ತಾ ಇದ್ಲು. ಆ ನಂತರ ಅತ್ತೆ ಮಾವ ಗಂಡನಿಗೆ ಬಡಿಸಿದ್ಲು. ಅವಳ ಅಡುಗೆಯನ್ನು ನೋಡಿ ಹೊಸದಾಗಿರುವ ಬಂದ ಸೊಸೆ ಮಾಡಿದ ಅಡುಗೆ ತುಂಬಾ ಚೆನ್ನಾಗಿದೆ ಅಂತ ಮೆಚ್ಕೊಂಡ್ರು. ಗಂಡ ಮಾವ ಇಬ್ಬರು ಆಫೀಸಿಗೆ ಹೊರಟೋದ್ರು. ಅತ್ತೆ ಮನೆಯ ಹಿಂದೆ ಕೂತು ಪಾತ್ರೆಯನ್ನು ತೊಳಿತಾ ಇದ್ರು. ಅತ್ತೆಗೆ ಸಹಾಯ ಮಾಡೋಣ ಅಂತ ಅಮೃತ ಬಂದಾಗ, ಅಯ್ಯೋ ಯಾಕಮ್ಮ ನೀನ್ ಬರ್ಲಿಕ್ಕೆ ಹೋದೆ? ನೀನೋಗಿ ರೆಸ್ಟ್ ಮಾಡು. ಬೆಳಿಗ್ಗೆ ಎದ್ದಾಗಿನಿಂದ ಕೆಲಸ ಮಾಡ್ತಿದ್ದೀಯಾ? ಈ ಪಾತ್ರೆಯನ್ನಾದ್ರೂ ನಾನ್ ತೊಳೆದು ಸಹಾಯ ಮಾಡ್ತೀನಿ. ಅಯ್ಯೋ ಅತ್ತೆ, ಇಲ್ಲತ್ತೆ, ನನಗೆ ಈ ಕೆಲಸ ಎಲ್ಲ ಮಾಡಿ ಅಭ್ಯಾಸ ಇದೆ. ನೀವು ಎಷ್ಟೊತ್ತು ಅಂತ ಇಷ್ಟೊಂದು ಪಾತ್ರೆನ ತೊಳಿತಾ ಇರ್ತೀರಾ? ಕೆಳಗೆ ಕೂತು ತೊಳೆಯೋದು ಕೂಡ ಕಷ್ಟ ತಾನೇ? ಅತ್ತೆ, ಮನೆಯಲ್ಲಿರುವ ವಸ್ತುಗಳನ್ನ ಬದಲಾಯಿಸೋಣ ಅತ್ತೆ.
ಯಾಕೆ ಅಂದ್ರೆ ಯಾವಾಗ ಏನಾಗುತ್ತೆ ಅಂತ ಭಯ ಆಗ್ತಿದೆ. ಇಲ್ಲಮ್ಮ, ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಮದುವೆಗೆ ಕೂಡ ತುಂಬಾ ಹಣ ಖರ್ಚಾಯಿತು. ನಾನು ಮಿಠಾಯಿ ವ್ಯಾಪಾರ ಮಾಡ್ತಾ ಇದ್ದೀನಿ, ಅದಕ್ಕೆ ಹೋಗೋಣ ಅಂತ ಇದ್ದೀನಿ. ನಿಮ್ಮ ಮದುವೆ ಆದ ದಿನದಿಂದ ನಾನು ಆ ವ್ಯಾಪಾರಕ್ಕೆ ಕೂಡ ಹೋಗ್ಲಿಲ್ಲ, ಅದರಿಂದ ಕೈಯಲ್ಲಿ ಹಣನೇ ಇಲ್ಲ. ನೀನೇ ಈ ಮನೆ ಪರಿಸ್ಥಿತಿನ ಅರ್ಥ ಮಾಡ್ಕೊಮ್ಮ, ನಿಧಾನವಾಗಿ ಒಂದೊಂದು ತಗೊಳ್ಳೋಣ. ಅಮೃತ ಕೂಡ ಸರಿ ಅಂತ ಒಪ್ಪಿಕೊಂಡ್ಲು. ಹೀಗೆ ಅಮೃತ ನಿಧಾನವಾಗಿ ಕೆಲವು ದಿನಗಳ ನಂತರ ಆ ಮನೆಗೆ ಅಡ್ಜಸ್ಟ್ ಆದ್ಲು. ಒಂದು ದಿನ ಅಮೃತ ಮನೆಯ ಹಿಂದೆ ಬಟ್ಟೆಯನ್ನು ಒಗಿತಾ ಇದ್ದಾಗ ಅವಳ ತಾಯಿಯಾದ ಶಾಂತಮ್ಮ ತನ್ನ ಮಗಳನ್ನು ನೋಡ್ಲಿಕ್ಕೆ ಮಗಳ ಮನೆಗೆ ಬಂದವಳು ಮನೆಯಲ್ಲಿ ಯಾರೂ ಇಲ್ಲದಿರುವ ಕಾರಣ ಬಂದ ಸುಸ್ತಲ್ಲಿ ಆಯಾಸವಾಗಿ ಅಮೃತ ಅಮೃತ ಹಾಗೆ ಅಂತ ತನ್ನ ಮಗಳನ್ನು ಕರೆಯುತ್ತಾ ಸೋಫಾ ಮೇಲೆ ಕೂತ್ರು. ಅಷ್ಟೇ, ಒಂದೇ ಸಲಕ್ಕೆ ಸೋಫಾ ಮುರಿದೋಗಿ ಕೆಳಗೆ ಬಿದ್ರು. ಆ ಶಬ್ದ ಕೇಳಿ ಹಿಂದೆ ಬಟ್ಟೆ ಒಗಿತಾ ಇದ್ದ ಮಗಳು ಏನಾಯ್ತು ಅಂತ ಓಡೋಡಿ ಬಂದ್ಲು. ಕೆಳಗೆ ಬಿದ್ದಿರುವ ಅಮ್ಮನನ್ನು ನೋಡಿ ಗಾಬರಿ ಪಟ್ಕೊಂಡು, ಅಯ್ಯೋ ಅಮ್ಮ, ನಿಮ್ಗೇನಾಯ್ತು ಹಾಗೆ ಅಂತ ಎಬ್ಸಿದ್ಲು. ಅಯ್ಯೋ, ಏನೇ ಇದು, ನಿನ್ ಮನೆ ಹೀಗಿದೆ. ಅತ್ತೆ ಮನೆಯ ಗೌರವಕ್ಕೆ ಕುಂದುಕೊರತೆ ಬರಬಾರದು ಅಂತ ತನ್ನ ತಾಯಿಯ ಮುಂದೆ ಹೇಗೆ ತೋರ್ಸ್ಕೋಬಾರ್ದು ಅಂತ, ಅಮ್ಮ ಏನಮ್ಮ, ನನಗೆ ಮದುವೆ ಆಗಿ 2 ವಾರ ಮಾತ್ರ ಆಯ್ತು, ಅಷ್ಟು ಬೇಗ ಇಷ್ಟೊಂದು ದಪ್ಪ ಆಗ್ಬಿಟ್ಟಿದೀಯಾ? ನೋಡು, ನಿನ್ನ ವೇಟಿಗೆ ಸೋಫಾ ಸೆಟ್ಟು ಹೇಗೆ ಮುರಿದೋಯ್ತು ಅಂತ. ಏನಮ್ಮ ಹೇಳ್ತಾ ಇದ್ದೀಯಾ? ನಿಜಾನಾ? ನಾನು ಅಷ್ಟೊಂದು ದಪ್ಪ ಆಗಿದ್ದೀನಾ? ಅಯ್ಯೋ, ನಾಳೆಯಿಂದ ಸರಿಯಾಗಿ ಊಟ ಮಾಡೋದಿಲ್ಲ, ಕಡಿಮೆ ತಿಂದು ವಾಕಿಂಗ್ ಹೋಗ್ತೀನಿ. ಸರಿ ಅಮ್ಮ, ನೀವು ಹೇಳಿದ ರೀತಿಯೇ ಮಾಡಿ. ನೀವು ಕಡಿಮೆ ಊಟ ಮಾಡಿ, ವಾಕಿಂಗ್ ಮಾಡಿ. ಹೌದು, ಮನೆಯಲ್ಲೂ ಯಾರೂ ಇಲ್ವಾ? ನೀನು ಮನೆಯಲ್ಲಿ ಒಬ್ಳೇ ಇದ್ದೀಯಾ? ಹೌದಮ್ಮ, ನನ್ ಗಂಡ ಮಾವ ಇಬ್ರು ಆಫೀಸಿಗೆ ಹೋಗಿದ್ದಾರೆ. ಅತ್ತೆ ಒಂದು ಮಿಠಾಯಿ ಅಂಗಡಿ ಇಟ್ಕೊಂಡಿದ್ದಾರಲ್ಲ, ಅಲ್ಲಿ ಹೋಗಿದ್ದಾರೆ, ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ. ಇರಿ, ನಾನ್ ಮನೆಯೊಳಗೆ ಹೋಗಿ ಒಂದ್ ಚೇರ್ ತಗೊಂಡ್ಬರ್ತೀನಿ. ಹಾಗೆ ಹೇಳಿ ಮನೆಯೊಳಗೆ ಹೋಗಿ ಒಂದು ಚೇರ್ ಅನ್ನು ತಂದು ಅಮ್ಮನಿಗೆ ಕೊಟ್ಟು ಕೂರ್ಸಿದ್ಲು. ಅಮ್ಮ ಕೂತ್ಕೊಂಡಿರಿ, ನಾನೋಗಿ ನಿಮ್ಗೆ ಕಾಫಿ ತರ್ತೀನಿ. ಹಾಗೆ ಹೇಳಿ ಅವಳು ಕಿಚನಿಗೆ ಹೋದ್ಲು. ಶಾಂತಮ್ಮ ಮನೆಯನ್ನು ನೋಡಿ ಗಾಳಿ ಇಲ್ಲ ಅಂತ ಫ್ಯಾನ್ ಅನ್ನು ಹಾಕಿದ್ರು. ಅಷ್ಟೇ, ಫ್ಯಾನು ಕೆಳಗೆ ಬಿತ್ತು. ಆ ಶಬ್ದ ಕೇಳಿ ಅಮೃತ ಓಡೋಡಿ ಬಂದ್ಲು. ಅಮ್ಮ, ನಿಮ್ಗೇನಾಗಿಲ್ಲ ತಾನೇ? ಅಯ್ಯೋ ಇಲ್ಲ ಕಣೆ, ನನಗೇನೂ ಆಗಿಲ್ಲ. ಏನೇ ಇದ್ದಕ್ಕಿದ್ದಂಗೆ ಫ್ಯಾನು ಕೆಳಗೆ ಬಿದ್ದೋಯ್ತು. ಇದು ನಿಜವಾದ ಫ್ಯಾನ್ ಏನಾ? ಏನೇ ನಿನ್ ಮನೆ ಹೀಗಿದೆ? ಯಾವುದು ಮುಟ್ಟಿದ್ರೂ ಅಪಾಯವಾಗಿದೆ. ಇದು ಮನೆನಾ, ಅಪಾಯದ ಮನೆನಾ? ಅಯ್ಯೋ ಅಮ್ಮ, ಸ್ವಲ್ಪ ಹೊತ್ತು ಸುಮ್ನಿರಿ. ನಿನ್ನೆ ರಾತ್ರಿ ಶಾರ್ಟ್ ಸರ್ಕ್ಯೂಟ್ ಆಗಿ ಎಲ್ಲ ಕೂಡ ಹಾಳಾಗೋಯ್ತು. ಎಲೆಕ್ಟ್ರಿಷಿಯನ್ನ ಕರ್ದಿದ್ದೀನಿ, ಆದ್ರೆ ಎಲೆಕ್ಟ್ರಿಷಿಯನ್ ಇನ್ನೂ ಬರ್ಲಿಲ್ಲ. ಶಾಂತಮ್ಮ ಸರಿ ಅಂತ ಮಗಳ ಜೊತೆ ಮನೆಯೊಳಗೆ ಹೋಗಿ ಮನೆಯೆಲ್ಲ ನೋಡ್ತಾ ಇದ್ರು. ಆ ಮನೆಯನ್ನು ನೋಡಿದಾಗ ಶಾಂತಮ್ಮನಿಗೆ ನಿಜ ವಿಷಯ ಏನು ಅಂತ ಅರ್ಥವಾಯಿತು. ತನ್ನ ಮಗಳು ಗಂಡನ ಮನೆಯನ್ನು ಬಿಟ್ಕೊಡ್ಬಾರ್ದು ಅಂತ ಈ ಮನೆಯಲ್ಲಿರುವ ಎಲ್ಲ ಕುಂದುಕೊರತೆಗಳನ್ನು ತನ್ನ ಬಳಿ ಹೇಳ್ತಾ ಇಲ್ಲ ಅಂತ ತನ್ನ ತಾಯಿಗೆ ಅರ್ಥವಾಗಿ ಅವಳು ಅವರ ಮನಸ್ಸೊಳಗೇನೆ ವಿಷಯನ ಹೊರಗೇಳಿದ್ರೆ ಅಮ್ಮ ತಪ್ಪಾಗಿ ತಿಳ್ಕೊಳ್ತೀನಿ ಅಂತ ಮಗಳು ಆಲೋಚನೆ ಮಾಡ್ತಿದ್ದಾಳೆ. ಆ ವಿಷಯ ಅರ್ಥ ಆದ್ರೂ ಮಗಳ ಜೊತೆ ಹೇಳದೆ ಮನಸ್ಸೊಳಗೇನೆ ಇಟ್ಕೊಂಡ್ರು. ಸರಿಯಾದ ಅದೇ ಸಮಯಕ್ಕೆ ಅಂಜಲಿಯಮ್ಮ ಮನೆಯೊಳಗೆ ಬಂದಿರುವ ಅವರ ಬೀಗುರಾದ ಶಾಂತಮ್ಮನ ನೋಡಿ ಸಂತೋಷಪಟ್ರು. ಹೀಗೆ ಅವರಿಬ್ಬರು ಅಂಗಳಕ್ಕೆ ಹೋಗಿ ಮಾತಾಡ್ಕೊಂಡೇ ಇದ್ರು. ಆಗ ಶಾಂತಮ್ಮ ಬೀಗ್ರ ಮನಸ್ಸು ಬೇಜಾರ್ ಮಾಡಬಾರ್ದು ಅಂತ, ಅತ್ತಿಗೆ, ಮಗಳು ಹೇಳಿದ್ಲು ನಿನ್ನೆ ರಾತ್ರಿ ಏನೋ ಶಾರ್ಟ್ ಸರ್ಕ್ಯೂಟ್ ಆಯ್ತಂತೆ, ಮನೆಯಲ್ಲಿರುವ ಫ್ರಿಡ್ಜು, ವಾಷಿಂಗ್ ಮಿಷಿನ್, ಫ್ಯಾನ್ ಎಲ್ಲನೂ ಹಾಳಾಯ್ತಂತೆ. ನನ್ ಮನೆಯಲ್ಲಿ ಎಲ್ಲನೂ ಎರಡೆರಡಿದೆ, ನಾವಿಬ್ರೇ ತಾನೇ ಇದ್ದೀವಿ, ನಮ್ಗೆ ಯಾಕೆ ಅಷ್ಟೊಂದು ವಸ್ತುಗಳು, ಅದನ್ನೆಲ್ಲ ಕೊಟ್ಕಳಿಸ್ಲಾ? ಈ ವಯಸ್ಸಲ್ಲಿ ಎಸಿಯಲ್ಲಿರೋದು ನನ್ನ ಹೆಲ್ತಿಗೂ ಒಳ್ಳೇದಲ್ಲ. ಫ್ರಿಜ್ಜಲ್ಲಿರುವ ವಸ್ತುಗಳನ್ನ ತೆಗೆದು ತಿನ್ನುವಾಗ ಹಲ್ಲು ಜುಮ್ ಅಂತ ಇದೆ, ಅದಕ್ಕೆ ಅದೂ ಬೇಡ. ಕುಕ್ಕರು ಕೂಡ ಮನೆಯಲ್ಲಿ 2-3 ಇದೆ, ಕಾಟು ಕೂಡ 2-3 ಕಾಟ್ ಇದೆ. ಆಗ ಅಂಜಲಿಯಮ್ಮ ತನ್ನ ಸೊಸೆ ತನ್ನ ಮನೆಯ ಗೌರವವನ್ನು ಬಿಟ್ಕೊಡ್ಬಾರ್ದು ಅಂತ ತನ್ನ ತಾಯಿ ಜೊತೆ ಹೇಳಿದ್ದಾಳೆ. ಅದೇ ರೀತಿ ಶಾಂತಮ್ಮ ಕೂಡ ಎಲ್ಲಿ ನನ್ನ ಜೊತೆ ವಿಷಯವನ್ನು ಕೇಳಿದ್ರೆ ನಾನು ಬೇಜಾರ್ ಮಾಡ್ಕೋತೀನಿ ಅಂತ ಈ ರೀತಿ ಮಾತಾಡ್ತಿದ್ದಾರೆ ಅಂತ ಅರ್ಥ ಮಾಡ್ಕೊಂಡು, ಹೀಗೆ ನೀವು ಏನ್ ಮಾತಾಡ್ತಿದ್ದೀರಾ ಅಂತ ನನಗೆ ತುಂಬಾ ಚೆನ್ನಾಗಿ ಅರ್ಥ ಆಯ್ತು. ನಿಮ್ಮಂತಹ ಸಂಬಂಧ ಸಿಕ್ಕಿದ್ದು ನಮ್ಮ ಭಾಗ್ಯ ಅತ್ತಿಗೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಮದುವೆಗೆ ತುಂಬಾ ಹಣ ಖರ್ಚಾಯಿತು. ಮನೆಯ ಪರಿಸ್ಥಿತಿ ಕೂಡ ಇವಾಗ ಸರಿಯಾಗಿಲ್ಲ. ಮನೆಯ ಪರಿಸ್ಥಿತಿ ಸರಿಯಾದ್ಮೇಲೆ ಒಂದೊಂದು ವಸ್ತುಗಳನ್ನ ತಗೊಳ್ಳೋಣ ಅಂತ ಆಲೋಚನೆ ಮಾಡ್ತಿದ್ದೀವಿ. ನಿಜವಾಗ್ಲೂ ನಿಮ್ಮ ಮನೆಯಲ್ಲಿ ನೀವು ಬಳಸುವಂತಹ ವಸ್ತು ನಿಮಗೆ ಉಪಯೋಗಕ್ಕೆ ಬರದಿಲ್ಲ ಅಂದ್ರೆ ಬೇಕಂದ್ರೆ ಕೊಟ್ಕಳ್ಸಿ, ಇಲ್ಲದಿದ್ರೆ ನಾವೇ ನಿಧಾನವಾಗಿ ತಗೊಳ್ತೀವಿ. ಅತ್ತಿಗೆ, ನಿಜವಾಗ್ಲೂ ಅದು ನಮಗಿವಾಗ ಉಪಯೋಗಕ್ಕೆ ಬರ್ತಾ ಇಲ್ಲ.
ಎಲ್ಲನೂ ಎರಡು ಹಿಡಿದೀಯಾ? ನಾವು ಇರೋದು ಗಂಟೆ ಹೆಂಡತಿ ಇಬ್ರು ಮಾತ್ರ. ಇಲ್ಲಿ ಕೊಟ್ರೆ ನಮ್ಮ ಮಗಳು ತಾನೇ ಉಪಯೋಗ ಮಾಡೋದು. ಅಲ್ಲಿದ್ರೆ ಅದು ಸುಮ್ನೆ ವೇಸ್ಟ್ ಆಗಿ ತಾನೇ ಇರುತ್ತೆ. ಅದ್ರಿಂದನೇ ಅದು ಅಲ್ಲಿ ವೇಸ್ಟ್ ಆಗಿ ಇರ್ಲಿಕ್ಕೆ ಇಲ್ಲಿ ಕಳ್ಸಿದ್ರೆ ನೀವಾದ್ರೂ ಉಪಯೋಗ ಪಡಿಸ್ತೀರಾ? ನಿಮ್ಮ ದೊಡ್ಡ ಮನ್ಸಿಗೆ ತುಂಬಾ ಸಂತೋಷ. ಆದ್ರೆ ಹಾಗೆ ತಗೊಳ್ಳೋದು ಯಾಕೋ ನನ್ ಮನ್ಸಿಗೆ ಒಪ್ತಾ ಇಲ್ಲ ಅತ್ತಿಗೆ. ಹೀಗೆ ಅವರು ಮಾತಾಡ್ತಾ ಇದ್ದಾಗ ಅಮೃತ ಅಲ್ಲಿಗೆ ಬಂದ್ಲು. ಅತ್ತೆ, ಹೇಗೋ ನೀವು ನನ್ ಜೊತೆ ವರದಕ್ಷಿಣೆ ಕೂಡ ತಗೊಂಡಿಲ್ಲ. ನೀವು ಯಾಕತ್ತೆ ತಪ್ಪು ತಿಳ್ಕೊತೀರಾ? ಒಂದು ವೇಳೆ ವರದಕ್ಷಿಣೆ ತಗೊಂಡಿದ್ರೆ ಮಾತಾಡ್ಬೋದು. ಅಮ್ಮ, ನಾಳೆ ಅದನ್ನೆಲ್ಲ ಕೊಟ್ಕಳ್ಸಿ. ಆಗ ಶಾಂತಮ್ಮ ಕೂಡ ಸರಿ ಅಂತ ಒಪ್ಪಿಕೊಂಡು ಮನೆಗೆ ಹೋಗಿ ಮರುದಿನ ಬೆಳಿಗ್ಗೆನೆ ಎಲ್ಲಾ ವಸ್ತುಗಳನ್ನು ಗಾಡಿಗೆ ಹಾಕಿ ಕೊಟ್ಕಳ್ಸಿದ್ರು. ಆ ವಸ್ತುಗಳನ್ನೆಲ್ಲ ನೋಡಿ ಅಂಜಲಿ ಮತ್ತು ಅಮೃತ ಸಂತೋಷಪಟ್ರು. ಆ ನಂತರ ಮನೆಯಲ್ಲಿ ಎಲ್ಲವನ್ನೂ ನಿಧಾನವಾಗಿ ಜೋಡಿಸಿದ್ರು. ಆ ಮನೆಯನ್ನು ನೋಡಿ ಇಬ್ಬರು ತುಂಬಾನೇ ಸಂತೋಷಪಟ್ರು. ಇವಾಗ ನಾವು ಭಯಪಡಬೇಕಾದ ಅವಶ್ಯಕತೆನೇ ಇಲ್ಲತ್ತೇ. ಆ ಮಾತನ್ನು ಕೇಳಿ ಅಂಜಲಿ ಅಮ್ಮನಿಗೆ ಕೂಡ ತನ್ನ ಸೊಸೆಯನ್ನು ನೋಡಿ ತುಂಬಾ ಸಂತೋಷವಾಯಿತು. ಮನೆಗೆ ಬಂದ ಗಂಡ ಮಾವ ಇಬ್ಬರು ಆ ವಸ್ತುಗಳನ್ನು ನೋಡಿ ಸಂತೋಷಪಟ್ರು. ಇಷ್ಟು ದಿನ ಅವರು ಮಾಡದಿರುವ ಕೆಲಸವನ್ನು ಸೊಸೆ ಆ ಮನೆಗೆ ಬಂದ ಸ್ವಲ್ಪ ದಿನದಲ್ಲೇ ಮಾಡಿದ್ಲು ಅಂತ ಸಂತೋಷಪಟ್ಲು. ಅಂಜಲಿ ಅಮ್ಮನಿಗೆ ಸಿಕ್ಕಿದಂತಹ ಸೊಸೆ ಎಲ್ಲರಿಗೂ ಸಿಗ್ಬೇಕು ಅಂತ ಆಶಿಸೋಣ. ಸಿಂಗಪಲ್ಲಿ ಎನ್ನುವ ಗ್ರಾಮದಲ್ಲಿ ಅಮೃತ, ಶಾಂತಮ್ಮ ಎನ್ನುವ ಅತ್ತೆ ಸೊಸೆ ಇಬ್ರು ಇದ್ರು. ಅವರ ಗಂಡಂದಿರು ಪಟ್ಟಣಕ್ಕೆ ಕೆಲ್ಸಕ್ಕೆ ಹೋಗ್ತೀವಿ ಅಂತ ತಿರುಗಿ ಬರಲೇ ಇಲ್ಲ. ಅದರಿಂದ ಅವರು ತುಂಬಾನೇ ದುಃಖದಲ್ಲಿದ್ರು. ಊರಿನವರೆಲ್ಲ ಅವರು ಸತ್ತೋಗಿರ್ತಾರೆ ಅಂತ ಹೇಳಿದ್ರು. ಆದ್ರೆ ಅಮೃತ ಮತ್ತು ಶಾಂತಮ್ಮ ಮಾತ್ರ ತಮ್ಮ ಗಂಡಂದಿರು ಒಂದಲ್ಲ ಒಂದಿನ ಬರ್ತಾರೆ ಅಂತ ಅವರಿಗೋಸ್ಕರ ಕಾಯ್ತಾ ಇದ್ರು. ಹೀಗಿರುವಾಗ ಒಂದು ದಿನ ಅವರ ಊರಿಗೆ ಕಣಿ ಹೇಳುವ ಮಹಿಳೆ ಬಂದಿದ್ರು. ಊರಿನ ಜನರೆಲ್ಲ ಅವರು ನಡೆದ ವಿಚಾರ, ನಡೆಯುವ ವಿಚಾರವನ್ನೆಲ್ಲ ಹೇಳ್ತಾರೆ ಅನ್ನುವ ಮಾತು ಅವರ ಕಿವಿಗೆ ಕೂಡ ಬಿತ್ತು. ಅತ್ತೆ, ನಾವು ಕೂಡ ಅವ್ರ ಜೊತೆ ಹೋಗಿ ಕಣಿ ಕೇಳಿ ಬರೋಣ. ನಮ್ಮ ಗಂಡಂದಿರು ಎಲ್ಲಿದ್ದಾರೆ, ಹೇಗಿದ್ದಾರೆ ಅಂತ ಗೊತ್ತಾಗುತ್ತೆ. ಇಲ್ಲಿ ನೋಡು ಅಮೃತ, ಒಂದ್ ವೇಳೆ ಅವ್ರು ಏನಾದ್ರೂ ತಪ್ಪಾಗಿ ಹೇಳ್ಬಿಟ್ರೆ ನನ್ನ ಎದೆ ಒಡೆದೋಗ್ಬಿಡುತ್ತೆ. ಆಮೇಲೆ ನನ್ನಿಂದ ಜೀವಂತವಾಗಿರಕ್ಕಾಗಲ್ಲ. ಸರಿ ಅತ್ತೆ, ನಾನಾದ್ರೂ ಹೋಗಿ ವಿಷಯ ಏನು ಅಂತ ತಿಳ್ಕೊಂಡ್ ಬಂದು ಆ ನಂತರ ನಿಮಗೂ ಕೂಡ ಹೇಳ್ತೀನಿ. ಅದಕ್ಕೆ ಶಾಂತಮ್ಮ ಒಪ್ಪಿಕೊಂಡ್ರು. ಆ ನಂತರ ಅಮೃತ ಆ ಕಣಿ ಹೇಳುವವರ ಹತ್ರ ಬಂದ್ಲು. ತನ್ನ ಗಂಡ ಮಾವನ ಬಗ್ಗೆ ಕೇಳಿದಾಗ ಕಣಿ ಹೇಳುವವರು, ಇಲ್ಲಿ ನೋಡಿ ಅಮ್ಮ, ನಿಮ್ಮ ಗಂಡ, ನಿಮ್ಮ ಮಾವ ತುಂಬಾ ಸಂತೋಷವಾಗಿ 7 ಸಾಗರ ದಾಟಿ ಆಚೆ ಇದ್ದಾರೆ. ಖಂಡಿತ ಬರ್ತಾರೆ. ಒಬ್ಬರು ಸ್ವಾಮೀಜಿಯ ಅನುಗ್ರಹದಲ್ಲಿ ಅವರಿದ್ದಾರೆ. ಇನ್ನೂ ಕೆಲವು ದಿನದಲ್ಲಿ ನಿಮ್ನ ನೋಡ್ಲಿಕ್ ಬರ್ತಾರೆ. ನಿಮ್ಮ ಜೀವನನೇ ಬದಲಾಗುತ್ತೆ. ನೀವೆಲ್ಲರೂ ಸಂತೋಷವಾಗಿರ್ತೀರಾ. ಹಾಗೆ ಸಂತೋಷವಾಗಿದ್ರೆ ನನಗೆ ಒಂದು ರೇಷ್ಮೆ ಸೀರೆ ಕೊಡ್ತೀಯ ತಾಯಿ? ಆ ಮಾತನ್ನು ಕೇಳಿ ಅಮೃತ ತುಂಬಾ ಸಂತೋಷಪಟ್ಲು. ನಿಮಗೆ ನಾನು ಖಂಡಿತ ರೇಷ್ಮೆ ಸೀರೆ ಕೊಡ್ತೀನಿ. ನನ್ನ ಗಂಡ ಮಾವ 7 ಸಾಗರ ದಾಟಿ ಹೇಗೆ ಅಲ್ಲಿಗೋದ್ರು? ಅವರು ನದಿಯಲ್ಲಿ ಬಿದ್ದು ಅವರ ಜೀವಕ್ಕೋಸ್ಕರ ಒದ್ದಾಡುತ್ತಿದ್ರು. ಆ ಸ್ವಾಮೀಜಿ ಅವರನ್ನು ಕಾಪಾಡಿ 7 ಸಾಗರದ ಆಚೆ ಇಟ್ಟಿದ್ದಾರೆ. ಖಂಡಿತವಾಗಿ ಅವರು ಬರ್ತಾರೆ. ಆ ಮಾತು ಕೇಳಿ ಅಮೃತ ಸಂತೋಷ ಪಡುತ್ತಾ ಅಲ್ಲಿಂದ ಹೊರಟು ಬಂದ್ಲು. ಇದನ್ನೆಲ್ಲ ಅಲ್ಲೇ ಮರೆಗೆ ನಿಂತ ಶಾಂತಮ್ಮ ಕೇಳಿ ತುಂಬಾನೇ ಸಂತೋಷಪಟ್ರು. ನಾನಿಲ್ಲಿ ಬರದೇ ಇದ್ದಿರ್ತೀನಿ, ಆದ್ರೆ ನನ್ ಮನ್ಸು ಕೇಳದಿಲ್ಲಲ್ಲ, ಅದಕ್ಕೇನೆ ಬಂದೆ. ಒಳ್ಳೆ ಸುದ್ದಿ ಹೇಳಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು ದೇವರೇ. ಹೀಗೆ ದೇವರಿಗೆ ಧನ್ಯವಾದ ಹೇಳಿದ್ಲು. ಹೀಗೆ ಸ್ವಲ್ಪ ದಿನ ಕಳೆದು ಅವರ ಗಂಡಂದಿರು ಅಲ್ಲಿಗೆ ಬಂದ್ರು. ಗಂಡಂದಿರನ್ನು ನೋಡಿ ಅವರಿಬ್ಬರು ಅಳಲು ಆರಂಭಿಸಿದ್ರು. ಎಲ್ಲರೂ ನೀವಿಬ್ರು ಸತ್ತೋದ್ರಿ ಅಂತ ಹೇಳಿದ್ರು. ಆದ್ರೆ ನಾವು ಆ ದೇವರ ಮೇಲೆ ಭಾರ ಹಾಕಿ ಒಂದಲ್ಲ ಒಂದಿನ ನೀವು ಬರ್ತೀರಾ ಅಂತ ನಿಮಗೋಸ್ಕರ ಕಾಯ್ತಾ ಇದ್ದೀವಿ. ತುಂಬಾ ದಿನಗಳಾಗಿ ಬಂದಿದ್ದೀರಾ. ನಿಮಗೆ ಇಷ್ಟವಾದ ಅಡುಗೆನೆಲ್ಲ ಮಾಡಿಕೊಡ್ತೀವಿ, ಕೂತ್ಕೊಳ್ಳಿ. ಹಾಗೆ ಹೇಳಿ ಎಲ್ಲರೂ ಅವರವರಿಗೆ ಇಷ್ಟವಾದ ಅಡುಗೆಯನ್ನು ಮಾಡಿ ಸಂತೋಷದಿಂದ ಊಟ ಮಾಡಿದ್ರು. ಹೀಗೆ ಶಾಂತಮ್ಮ ಅವರು ಊಟ ಮಾಡಿದ ನಂತರ ಎಲ್ಲಿಗೋದ್ರು, ಏನಾಯ್ತು ಅಂತ ಕೇಳಿದ್ರು. ಅವರು ಕೂಡ ನಡೆದ ವಿಚಾರದ ಬಗ್ಗೆ ವಿವರಿಸಿದ್ರು. ನಾನು ಶೇಖರು ಪಟ್ನಕ್ಕೆ ಹೋಗ್ತೀವಿ ಅಂತ ಹೋದ್ವಾ, ಆವಾಗ ಯಾರೋ ನಮ್ಮ ಕೈಯಲ್ಲಿರುವ ಹಣವನ್ನು ಕದ್ಬಿಟ್ರು. ನಾವು ಅವರನ್ನು ನೋಡಿ ಹಿಂದೆನೆ ಓಡ್ದೋ. ಆದ್ರೆ ಅವರು ನಮ್ಮನ್ನ ಸರಿಯಾಗಿ ಹೊಡೆದು ನದಿಗೆ ತೆಗೆದು ಬಿಸಾಕಿದ್ರು. ನಾವು ನದಿಯಲ್ಲಿ ಜೀವಕ್ಕೋಸ್ಕರ ಒದ್ದಾಡ್ಕೊಂಡು ತೇಳ್ಕೊಂಡೋದೋ. ಆಗ ಒಬ್ರು ಮಂತ್ರಶಕ್ತಿ ಇರುವ ಸ್ವಾಮೀಜಿ ನಮ್ಮನ್ನ ಕಾಪಾಡಿದ್ರು. ಆ ನಂತರ ನಮ್ಗೆ ಏನಾಯ್ತು ಅಂತ ನಮಗೇನೆ ಗೊತ್ತಿಲ್ಲ. ಕಣ್ಣು ತೆಗೆದು ನೋಡಿದಾಗ ಸ್ವಾಮೀಜಿ ನಡೆದ ವಿಚಾರದ ಬಗ್ಗೆ ನಮಗೆ ಇಬ್ಬರಿಗೂ ಹೇಳಿದ್ರು. ನೋಡಿ ಮಕ್ಕಳೇ, ನಾನೀ ಸ್ಥಳದಿಂದ ಹೋಗುವುದಕ್ಕೆ 5 ವರ್ಷಗಳಾಗುತ್ತೆ. ಈ 5 ವರ್ಷದಲ್ಲಿ ನನಗೆ ತುಂಬಾನೇ ಶಕ್ತಿ ಬರುತ್ತೆ.
ಶಕ್ತಿ ಬರುವ ತನಕ ನೀವು ಇಲ್ಲೇ ಇರಿ. ಈ ಆಶ್ರಮವನ್ನು ಬಿಟ್ಟು ಎಲ್ಲಿಗೂ ಹೋಗ್ಬಾರ್ದು. ನಿಮ್ಮನ್ನು ಕಾಪಾಡಲೆಂದೇ ಈ ಸ್ಥಳಕ್ಕೆ ಕರ್ಕೊಂಡ್ಬಂದೆ. ಅದನ್ನು ಬಿಟ್ಟು ನನ್ನ ಸ್ವಾರ್ಥಕ್ಕೋಸ್ಕರ ನಿಮ್ಮನ್ನ ಇಲ್ಲಿ ಕರ್ಕೊಂಡ್ ಬರ್ಲಿಲ್ಲ. ಆ ಮಾತನ್ನು ಕೇಳಿ ನಾವು, ಸ್ವಾಮಿ, ನೀವು ನಮ್ಮನ್ನು ಕಾಪಾಡಿದವರು. ನಾವು ನಿಮ್ಮನ್ನು ತಪ್ಪಾಗಿ ತಿಳ್ಕೊತೀವಾ? ನಾವು ನಿಮ್ಮ ಪಾದಪೂಜೆಯನ್ನು ಮಾಡಿಕೊಂಡು ಇಲ್ಲೇ ಇರ್ತೀವಿ ಅಂತ ಹೇಳಿ 5 ವರ್ಷ ನಾವು ಅಲ್ಲೇ ಇದ್ದೋ. 5 ವರ್ಷಗಳ ನಂತರ ಆ ಸ್ವಾಮೀಜಿ, ಇಲ್ಲಿ ನೋಡಿ ಮಕ್ಕಳೇ, ನನಗೆ ತುಂಬಾ ಶಕ್ತಿ ಬಂದಿದೆ. ಆದ್ರೆ ನನಗೆ ನಿಮ್ಮನ್ನು ಊರಿಗೆ ಕಳಿಸಲು ಮನಸ್ಸು ಒಪ್ತಾ ಇಲ್ಲ. ಇಷ್ಟು ವರ್ಷ ನನ್ನ ಮಾತು ಕೇಳಿ ನನ್ನ ಜೊತೆ ಇದ್ದಿದ್ದಕ್ಕೆ ನಿಮಗೆ ಒಂದು ದೊಡ್ಡ ವರವನ್ನು ಕೊಡ್ತೇನೆ. ಹಾಗೆ ಹೇಳಿ 2 ಬಟಾಣಿ ಬಿತ್ತನೆ ಬೀಜಗಳನ್ನು ಕೊಟ್ರು. ಇದು ಏನು ಸ್ವಾಮಿ? ಈ 2 ಬಟಾಣಿ ಬಿತ್ತನೆಗಳನ್ನು ತೆಗೆದುಕೊಂಡು ನೀವು ನೀರಲ್ಲಿ ಹೋಗಿ ಮುಳುಗಿ. ಆ ನದಿ ನಿಮ್ಮ ದಡಕ್ಕೆ ಸೇರಿಸುತ್ತೆ. ನೀವು ನಿಮ್ಮ ಗ್ರಾಮಕ್ಕೆ ಹೋಗಿದ ನಂತರ, ಊಟ ಮಾಡಿದ ನಂತರ ಇದನ್ನು ನಿಮ್ಮ ಹೆಂಡತಿಯರಿಗೆ ಕೊಡಿ. ಅವರನ್ನು 3 ದಿನ ಉಪವಾಸವಿದ್ದು ಮರುದಿನ ಇದನ್ನು ಬಿತ್ತನೆ ಮಾಡ್ಲಿಕ್ಕೆ ಹೇಳಿ. ಆ ನಂತರ ನಿಮ್ಮ ಅದೃಷ್ಟ ಹೇಗಿರುತ್ತೆ ಅಂತ ನೀವೇ ನೋಡಿ. ಹಾಗೆ ಹೇಳಿ ನಮ್ಮಿಬ್ಬರನ್ನು ಇಲ್ಲಿಗೆ ಕಳಿಸಿದ್ರು. ಹೀಗೆ ಅವರು ಹೇಳಿದ ಹಾಗೆ ಆ ನೀರಲ್ಲಿ ಮುಳುಗಿ ಇಲ್ಲಿ ಬಂದು ತಲುಪಿದ್ದೀವಿ. ಇಲ್ಲಿ ನೋಡಿ ಅವರು ಕೊಟ್ಟಂತಹ ಬಟಾಣಿ ಬೀಜಗಳು. ಹಾಗೆ ಹೇಳಿ ಬಟಾಣಿ ಬಿತ್ತನೆಗಳನ್ನು ಹೆಂಡತಿಯರ ಕೈಯಲ್ಲಿ ಕೊಟ್ರು. ಅವರು ಕೂಡ ಮರುದಿನ ಬೆಳಿಗ್ಗೆ ಸ್ನಾನ ಮಾಡಿ ಪೂಜೆ ಮಾಡಿ ಅದನ್ನು ಬಿತ್ತನೆ ಮಾಡಿದ್ರು. ಮರುದಿನ ಬೆಳಿಗ್ಗೆ ಎದ್ದು ನೋಡುವಾಗ ಎಲ್ಲ ಗಿಡದಲ್ಲಿ ಬಟಾಣಿ ಗೊಂಚಲು ಗೊಂಚಲಾಗಿ ಇತ್ತು. ಅದನ್ನು ನೋಡಿ ಅವರು ಸಂತೋಷಪಟ್ರು. ಈ ಬಟಾಣಿಗಳನ್ನು ನೋಡಿದ್ರೆ ತುಂಬಾ ಆಶ್ಚರ್ಯ ಆಗ್ತಿದೆ. ಮಾರ್ಕೆಟಲ್ಲಿ ಬಟಾಣಿಗೆ ತುಂಬಾನೇ ರೇಟ್ ಇದೆ. ಇದನ್ನ ತಗೊಂಡೋಗಿ ಕೊಟ್ರೆ ಒಳ್ಳೆ ಲಾಭ ಸಿಗುತ್ತೆ. ಹೌದತ್ತೆ, ನೀವು ಹೇಳಿದ್ ಕೂಡ ನಿಜಾನೇ. ತಕ್ಷಣ ಈ ಬಟಾಣಿಯನ್ನು ಕುಯ್ದು ವ್ಯಾಪಾರ ಮಾಡೋಣ, ಇಲ್ಲದಿದ್ರೆ ನಷ್ಟ ಆಗ್ಬೋದು ಹಾಗೆ ಅಂತ ಹೇಳಿದ್ರು. ಈ ಕಡೆ ಶೇಖರ್ ಮತ್ತು ಅಂಜಯ್ಯ ಕೂಡ ಇದಕ್ಕೆ ಸಹಾಯ ಮಾಡಿದ್ರು. ಆ ನಂತರ ಮಾರ್ಕೆಟಲ್ಲಿ ಬಟಾಣಿ ವ್ಯಾಪಾರ ಮಾಡಿ ಒಳ್ಳೆ ಲಾಭ ಬಂದು ಆ ಲಾಭವನ್ನು ತೆಗೆದುಕೊಂಡು ಮನೆಗೆ ಬಂದ್ರು. ಮನೆಯಲ್ಲಿ ಕೂತ್ಕೊಂಡು ಹಣವನ್ನು ಲೆಕ್ಕಾಚಾರ ಹಾಕುತ್ತಾ, ಅತ್ತೆ, ನನ್ನ ಜೀವನದಲ್ಲಿ ಇಷ್ಟೊಂದು ಹಣನ ನೋಡಿಯೇ ಇರಲಿಲ್ಲ. ನಾನ್ ಮಾತ್ರ ದೊಡ್ಡ ಶ್ರೀಮಂತಿಕೆ ಮನೆಯಲ್ಲಿ ಬೆಳೆದಿದ್ದ. ಇಲ್ಲ ಕಣೆ, ನಾನು ಕೂಡ ಇಷ್ಟೊಂದು ಹಣನ ಇವಾಗ್ಲೇ ನೋಡ್ತಾ ಇರೋದು. ನಾನು ಕನ್ಸಲ್ಲಿ ಕೂಡ ಆಲೋಚನೆ ಮಾಡಲಿಲ್ಲ ಇಷ್ಟೊಂದು ಹಣ ನಮಗೆ ಸಿಗುತ್ತೆ ಅಂತ. ನಾವು ಎಷ್ಟೋ ದಿನ ಪಟ್ಟಂತಹ ಕಷ್ಟ ಇವತ್ತು ಮಾಯವಾಗಿದೆ. ನಾವು ಎಷ್ಟೋ ವರ್ಷಗಳಿಂದ ಈ ಹಣಕ್ಕೋಸ್ಕರ, ನಿಮಗೋಸ್ಕರ ತುಂಬಾನೇ ಕಷ್ಟಗಳನ್ನು ಅನುಭವಿಸುತ್ತಾ ಬಂದಿದ್ದೀವಿ. ಹೀಗೆ ಆಲೋಚನೆ ಮಾಡಿ ಅವರೆಲ್ಲರೂ ಪ್ರಶಾಂತವಾಗಿ ನಿದ್ರೆಯನ್ನು ಮಾಡಿದ್ರು. ಮರುದಿನ ಬೆಳಿಗ್ಗೆ ಬೇಗನೆ ಬಂದು ನೋಡಿದಾಗ ಪುನಃ ಬಟಾಣಿ ಗಿಡದಲ್ಲಿ ಬಟಾಣಿ ತುಂಬಿ ತುಳುಕಾಡ್ತಾ ಇತ್ತು. ಅದನ್ನು ನೋಡಿ ಅವರೆಲ್ಲರೂ ಆಶ್ಚರ್ಯಪಟ್ರು. ಇದು ನಿಜವಾಗ್ಲೂ ಮಂತ್ರದ ಗಿಡ. ನನಗೆ ಗೊತ್ತಿರುವ ಹಾಗೆ ನಮ್ಮ ಜೀವ ಇರುವ ತನಕ ಈ ಗಿಡ ಹೀಗೇನೆ ಬೆಳೀತಾ ಇರುತ್ತೆ ಅನ್ಕೋತೀನಿ. ಇದನ್ನು ಮಾರಿದ್ರೆ ಮತ್ತೆ ನಮಗೆ ಲಾಭ ಸಿಗ್ಬೋದು. ಆದ್ರೂ ಕೂಡ ನಾವು 4 ಜನ ತಿಳಿಯಬೇಕಾದ ಒಂದು ವಿಷಯ ಇದೆ. ನಾವೆಲ್ಲರೂ ಯಾವತ್ತೂ ಕೂಡ ಹಣವನ್ನು ನೋಡಿ ಆಸೆ ಪಡಬಾರದು. ನಾವು ಹಣ ಇಲ್ಲದಿರುವಾಗ ಹೇಗಿದ್ವೋ ಹಣ ಬಂದಾಗ ಕೂಡ ಹಾಗೇನೇ ಇರಬೇಕು. ನಮ್ಮಲ್ಲಿ ಯಾರು ಒಬ್ಬರು ಕೂಡ ಬದಲಾದ್ರೂ ಆ ದೇವರು ನಮ್ಮನ್ನು ಸುಮ್ಮನೆ ಬಿಡೋದಿಲ್ಲ. ಆ ಮಾತುಗಳನ್ನು ಕೇಳಿ ಅವರೆಲ್ಲರೂ ಹೌದು ಅಂತ ಹೇಳಿದ್ರು. ಹೀಗೆ ತಂದೆ ಮಗ ಕೂಡ ವ್ಯವಸಾಯದಲ್ಲಿ ಸಹಾಯ ಮಾಡಿದ್ರು. ಆ ನಂತರ ಪುನಃ ಬಟಾಣಿಯನ್ನೆಲ್ಲ ತೆಗೆದುಕೊಂಡು ಹೋಗಿ ಮಾರ್ಕೆಟಲ್ಲಿ ಮಾರಾಟ ಮಾಡಿದ್ರು. ಯಾವ ಕಾಲ ಆದ್ರೂ ಆ ಗಿಡ ಬಟಾಣಿನ ಕೊಡ್ತಾ ಇತ್ತು. ಹೀಗೆ ಸ್ವಲ್ಪ ದಿನಗಳು ಕಳೆದವು. ಅವರು ಹೊಸ ಮನೆಯನ್ನು ಕೂಡ ನಿರ್ಮಾಣ ಮಾಡಿದ್ರು. ಹೊಸ ಭೂಮಿಯನ್ನು ಕೂಡ ಖರೀದಿ ಮಾಡಿದ್ರು. ಊರಲ್ಲಿ ಎಲ್ಲ ಜನ ಅವರ ಶ್ರೀಮಂತಿಕೆಯನ್ನು ನೋಡಿ ಅವರು ಶ್ರೀಮಂತರು, ಲಾಟ್ರಿ ಹೊಡೆದಿರ್ಬೇಕು ಅಂತ ಮಾತಾಡ್ತಿದ್ರು. ಇದ್ದಕ್ಕಿದ್ದಂಗೆ ಶ್ರೀಮಂತರಾದ್ರು ಅಂತ ಆಶ್ಚರ್ಯಪಟ್ರು. ಆದ್ರೆ ಈ ಬಟಾಣಿ ಬೀಜದ ಬಗ್ಗೆ ಯಾರಿಗೂ ಕೂಡ ಒಂದು ವಿಷಯನೂ ಗೊತ್ತಿಲ್ಲ. ಆ ನಂತರ ಅಮೃತ ಅವಳ ಅತ್ತೆಯ ಬಳಿ, ಅತ್ತೆ, ನಮಗೆ ಜ್ಯೋತಿಷ್ಯ ಹೇಳ್ತಾ ಇದ್ರಲ್ವಾ ಆ ಮಹಿಳೆ, ಅವರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ನಾವು ಚೆನ್ನಾಗಾದ್ರೆ ಅವರಿಗೆ ಒಂದು ರೇಷ್ಮೆ ಸೀರೆ ಕೊಡ್ಬೇಕು ಅಂತ ಹೇಳಿದ್ರು. ಅವ್ರನ್ನ ನಾನು ಎಲ್ಲೋ ಹುಡ್ಕೋದು? ಮನಸ್ಸಿದ್ರೆ ಮಾರ್ಗ ಅಮೃತ, ಹೋಗಿ ಹುಡ್ಕಾಡ್ಕೊಂಡ್ ಬಾ. ಹೌದತ್ತೆ, ಅವರು ಎಲ್ಲಿರ್ತಾರೆ ಏನು ಎಂತ ಅಂತ ನನ್ನ ಜೊತೆ ಹೇಳಿದ್ರು. ಆದ್ರೆ ನನಗೇನೆ ಸ್ವಲ್ಪ ಕೂಡ ಯೋಚನೆನೇ ಇಲ್ಲ. ಹೌದಮ್ಮ, ಅದಕ್ಕೆಂತ ಇವಾಗ ನಾವು ಏನ್ ಮಾಡಕ್ಕಾಗುತ್ತೆ? ಅವರ ಹೆಸರು ಹೇಳಿ ನಾವು ಬೇರೆಯವರಿಗೆ ಸೀರೆ ಕೊಡೋಣ. ಅದು ಮಾತ್ರ ಅಲ್ಲದೆ ಅವರಿಗೆ ನಾವು ಊಟದ ವ್ಯವಸ್ಥೆಯನ್ನು ಮಾಡೋಣ. ಸರಿಯತ್ತೆ, ನೀವು ಒಳ್ಳೆ ತುಂಬಾ ಐಡಿಯಾನ ಕೊಟ್ಟಿದ್ದೀರಾ. ಹೀಗೆ ಮರುದಿನದಿಂದ ಅವರು ಬಡವರಿಗೆ ಅನ್ನದಾನ ಊಟ ಕೊಡುವುದನ್ನು ಹಮ್ಮಿಕೊಂಡಿದ್ರು. ಹೀಗೆ ದಿನಗಳು ಕಳೀತಾ ಇತ್ತು.
ಕಣಿ ಹೇಳುವ ಮಹಿಳೆ ಮತ್ತೆ ಆ ಊರಿಗೆ ಬಂದ್ರು. ಆ ವಿಷಯ ಗೊತ್ತಾಗಿ ಪುನಃ ನಡೆದ ವಿಚಾರವನ್ನೆಲ್ಲ ಹೇಳಿ ಅವರಿಗೆ ಹೇಳಿದ ಹಾಗೆ ಸೀರೆ, ಚಿನ್ನ, ಹಣ ಅಂತ ಕೊಟ್ರು. ಅದನ್ನು ನೋಡಿ ಅವರು ಸಂತೋಷ ಪಡುತ್ತಾ ಮತ್ತೆ ಆಶೀರ್ವಾದ ಮಾಡಿದ್ರು. ಕಣಿ ಹೇಳುವ ಮಹಿಳೆ, ಇಲ್ಲಿ ನೋಡಿ ಅಮ್ಮ, ನಾನು ಎಷ್ಟೋ ಜನಕ್ಕೆ ನಡೆಯೋದು ನಡೀತಾ ಇರೋದನ್ನ ಎಲ್ಲವನ್ನೂ ಹೇಳಿದ್ದೀನಿ. ಆದ್ರೆ ಯಾರೂ ಕೂಡ ಈ ರೀತಿ ವ್ಯವಸ್ಥೆಯನ್ನು ಮಾಡಲಿಲ್ಲ. ನಿಮ್ಮ ರೀತಿ ಹಣ ಕೂಡ ಕೊಡ್ಲಿಲ್ಲ. ನೀವು ಮಾಡಿದ ಪುಣ್ಯ ಎಲ್ಲೂ ಹೋಗಲ್ಲ, ಅದು ನಿಮ್ಮ ಮಕ್ಕಳಿಗೇನೇ ಬಂದು ಸೇರುತ್ತೆ. ಆ ಮಾತು ಕೇಳಿ ಅವರೆಲ್ಲರೂ ತುಂಬಾ ಸಂತೋಷಪಟ್ರು. ಹೀಗೆ ಅಂದಿನಿಂದ ಅತ್ತೆ ಸೊಸೆ ಎಲ್ಲರೂ ಸಂತೋಷವಾಗಿ ಜೀವನ ಮಾಡಿದ್ರು.